ನಾವು ಸಾಯಂಕಾಲ ತೇರು ಎಳೆದ ಮೇಲೆ ಮನರಂಜನೆ ಕಾರ್ಯಕ್ರಮ ಸರಿಯಾಗಿ 5 ಗಂಟೆಗೆ ಶ್ರೀ ಮಲ್ಲಿಕಾರ್ಜುನ ರಥೋತ್ಸವ ಪ್ರಾರಂಭ ಆಗ್ತಾ ಇದೆ. ಅಲ್ಲಿದ ಮಲ್ಲಿಕಾರ್ಜುನ ದೇವಸ್ಥಾನದಿಂದ ಕಾಶಿ ವಿಶ್ವನಾಥನ ದೇವಸ್ಥಾನ ಅಂದರೆ ಪಾದಗಟ್ಟಿವರೆಗೆ ಹೋಗಿ ಹೊಳ್ಳಿ ವಾಪಸ್ 7 ಗಂಟೆ 10-20 ನಿಮಿಷಕ್ಕೆ ದೇವಸ್ಥಾನವನ್ನು ಸೇರಿದ ಮೇಲೆ ನಾವು 8 ಗಂಟೆಗೆ ಇಲ್ಲಿ ಮನರಂಜನೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ನಮ್ಮ ರಸಮಂಜರಿ ಕಾರ್ಯಕ್ರಮ, ಚಿಕ್ಕ ಮಕ್ಕಳ ಕಾರ್ಯಕ್ರಮ, ಅದಾದ ನಂತರ ಭಜನಾ ಕಾರ್ಯಕ್ರಮವನ್ನು ಅಹೋರಾತ್ರಿ ಮಾಡಬೇಕಂತ ಐತಿ. ನಮ್ಮ ಸದ್ಭಕ್ತರು ಹೆಬ್ಬಳ್ಳಿ ಗ್ರಾಮದ ಕಲಾವಿದರನ್ನ ಬಳಸಿಕೊಂಡು ನಾಳೆ ಒಂದು ದಿವಸ ಈ ವೇದಿಕೆಯನ್ನ ಒಳ್ಳೆಯ ರೀತಿಯಿಂದ ನಡೆಸುವ ಕೆಲಸವನ್ನ ನಮ್ಮ ಹೆಬ್ಬಳ್ಳಿ ಗ್ರಾಮದ ಹಿರಿಯರೆಲ್ಲ ಕೂಡ್ಕೊಂಡು ಅದನ್ನು ತೀರ್ಮಾನ ಮಾಡಿದ್ದಾರೆ. ಅದಕ್ಕಾಗಿ ನಾಳೆ ದಿವಸ ಒಬ್ಬ ಪೂಜ್ಯರನ್ನ ಈ ವೇದಿಕೆಗೆ ಕರೆಸುವಂತ ಕೆಲಸವನ್ನ ಮಾಡ್ತೇವೆ. ದಯಮಾಡಿ ಸರಿಯಾಗಿ 8 ಗಂಟೆಗೆ ಇವತ್ತೆಷ್ಟು ಜನ ಬಂದಿದ್ರಿ ಅಷ್ಟು ಜನ ನಾಳೆ ದಿವಸ ಮಹಾಶಿವರಾತ್ರಿ ಕಾರ್ಯಕ್ರಮದೊಳಗೆ ಭಾಗಿಯಾಗಬೇಕು. ನಮ್ಮ ಹೆಬ್ಬಳ್ಳಿ ಗ್ರಾಮದ ಸದ್ಭಕ್ತರಾದಂಥ ಶಾಂತಕ್ಕ ಫಕ್ಕೀರಪ್ಪ ದೇಸಾಯಿ ಅವರು 5,001 ರೂಪಾಯಿಗಳನ್ನು ಕೊಟ್ಟರೆ. ಯಾಕಂದ್ರೆ ನಾಳೆ ಹಣ್ಣು ಹಂಪಲ ತರಕ ನೀವು ಯಾರು ಹಣ್ಣು ಖರ್ಜೂರ ಹಾಲು ಏನು ತರ್ತೀರಿ ಅಲ್ಲಿ ನಮ್ಮ ವೀರಭದ್ರೇಶ್ವರ ದೇವಸ್ಥಾನದೊಳಗೆ ತಂದಿಡ್ರಿ. ಎಲ್ಲ ಸದ್ಭಕ್ತರ ಕಾರ್ಯಕ್ರಮ ಮುಗಿದ ನಂತರ ಅದನ್ನು ನಾಳೆ ದಿವಸ ಪ್ರಸಾದ ಮಾಡಿಸೋಂಗಿಲ್ಲ. ಯಾಕಂದ್ರೆ ಉಪವಾಸ ಇರೋದ್ರಿಂದ ಯಾರ್ಯಾರು ಹಣ್ಣು ತರ್ತೀರಿ, ಖರ್ಜೂರ ತರ್ತೀರಿ, ಬಾದಾಮಿ ಹಾಲು ತರ್ತೀರಿ, ಏನು ತರ್ತೀರಿ ತರ್ರಿ. ಶಾಂತಕ್ಕಾದಕ್ಕೆ 5,000 ರೂಪಾಯಿ ಕೊಟ್ಟರೆ ಅದನ್ನು ಸಹಿತ ನಮ್ಮ ಸಮಿತಿಯಿಂದ ನಾವು ತಂದಿರ್ತೀವಿ. ನಾಳೆ ದಿವಸ ಎಲ್ಲರೂ ಕೂಡಿಕೊಂಡು ಒಳ್ಳೆಯ ರೀತಿಯಿಂದ ಮಲ್ಲಿಕಾರ್ಜುನನ ರಥೋತ್ಸವದೊಳಗೆ ಎಲ್ಲರೂ ಭಾಗಿಯಾಗಿ ಆ ರಥೋತ್ಸವ ಕಾರ್ಯಕ್ರಮ ಮುಗಿದ ನಂತರ ಮನರಂಜನೆ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ನಾಳೆ ದಿವಸ ಇದು ಮಹಾಮಂಗಲ ಕಾರ್ಯಕ್ರಮ ನಡೀತಾ ಇದೆ. ಆದ ಕಾರಣ ಎಲ್ಲ ಸದ್ಭಕ್ತರು ತಾವು ನಾಳೆ ದಿವಸ ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕಂತ ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಇನ್ನು ನಾಳೆ ಮಹಾರಥೋತ್ಸವ, ಅದಾದ ನಂತರ ನಾಡ್ದ ಕಡಿಮಿನ ಕಾಳಗ ಕಾರ್ಯಕ್ರಮ ಇರ್ತೈತಿ. ಅದರೊಳಗೂ ಎಲ್ಲ ತಾವೆಲ್ಲ ಸದ್ಭಕ್ತರು ಭಾಗವಹಿಸಿ ಈಗೇನ ಸುಗ್ಗಿ ಮಾಡಿ ದನು ಆರಿಸ್ಕೊಳಾಕಿದೊಂದು ಜಾತ್ರೆ ಸಂದರ್ಭ. ದುಡಿದು ರೈತ ಹಣ್ಣಾಗ್ಯಾನ, ಸಂತೋಷದ ದಿನಗಳನ್ನು ಕಳೆಯುವಂಥ ಕೆಲಸವನ್ನು ಮಾಡೋಣಂತ ಅಲ್ಲಿ ಬಂದು ಸರಿಯಾಗಿ ದೇವಸ್ಥಾನಕ್ಕೆ ಮುಖಸ್ಥಾನ ಮತ್ತು ಕಲಾವಿದ ಮತ್ತು ಚಿತ್ರ ಕಲಾವಿದ, ಒಳ್ಳೆಯ ವಾಗ್ಮಿ, ಒಳ್ಳೆಯ ವಿದ್ಯಾವಂತ ಅಂಥವನಿಗೆ ನಮ್ಮ ಹೆಬ್ಬಳ್ಳಿ ಗ್ರಾಮದಲ್ಲಿ ಒಂದು ಗೌರವ ಸಮರ್ಪಣೆ ಕಾರ್ಯಕ್ರಮ ಶ್ರೀಮನ್ ನಿರಂಜನ ಅಭಿನವ ಬಸವಣ್ಣಜ್ಜನವರು ಕಲ್ಯಾಣಪುರ ಮಠ ಕುಂದಗೋಳ ಇವರಿಂದ. ಇನ್ನು ನಮ್ಮ ಮಲ್ಲಿಕಾರ್ಜುನನ ಶಿಖರವನ್ನು ಅತ್ಯುತ್ತಮವಾಗಿ ಕಟ್ಟಿದಂಥವ್ರು ಯಾರು? ನಮ್ಮ ಮಾರುತಿಯವರು. ಅವರು ಹೋಸಲ ನಾವು ಕಾರ್ಯಕ್ರಮಕ್ಕೆ ಕರೆಸಿದ್ವಿ, ಆದರೆ ಅವ್ರಿಗೆ ಬರಲಿಕ್ಕೆ ಆಗಲಿಲ್ಲ. ಈ ವರ್ಷ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಆ ಶಿಖರವನ್ನು ಕಟ್ಟಿದಂಥ ಮಾರುತಿಯವರು ವೇದಿಕೆಗೆ ಆಗಮಿಸ್ಬೇಕಂತ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಮಾರುತಿಯವರು ವೇದಿಕೆಗೆ ಆಗಮಿಸಬೇಕು. ತಡಾಳ್ ಸಾಹೇಬರು ಸಹಿತ ಒಳ್ಳೆಯ ರೀತಿಯಿಂದ ಆ ಕಾರ್ಯಕ್ರಮ ಮುಗಿಯುವವರೆಗೆ ನಿಂತು ಒಳ್ಳೆಯ ಸಹಕಾರವನ್ನು ನೀಡಿದ್ದಾರೆ. ಅವರು ವೇದಿಕೆಗೆ ಆಗಮಿಸಬೇಕಂತ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ತಡಾಳ್ ಸರ್. ಒಳ್ಳೆಯ ಸೌಂಡನ್ನು ಕೊಡಲಿಕ್ಕೆ ನಾವು ದಿನಂಪ್ರತಿ ನಮ್ಮ ಮೊರಬ್ ಗ್ರಾಮದ ಮೌಲಾವಲಿ ಅವ್ರಿಗೆ ಹೇಳ್ತಿದ್ವಿ. ಯಾಕಂದ್ರೆ ಅವರು ನಮ್ಮ ಮಕ್ತುಮ್ ಸಾಬ್ನವ್ರು ಮುಂದೆ ಯಾವತ್ತೂ ನಮ್ಮ ಹೆಬ್ಬಳ್ಳಿ ಗ್ರಾಮದ ಕೂಡ ಒಳ್ಳೆಯ ಸಂಬಂಧ ಇಟ್ಕೊಂಡಮ್ಮ. ಅದನ್ನು ಯಾವುದೇ ರೀತಿ ನಾವು ಹೊರಗೆ ಕೊಡೋದು ಬೇಡ. ಆ ಕಾರ್ಯಕ್ರಮ ನಡೆಸಲಿಕ್ಕೆ ನಮ್ಮ ಮಕ್ತುಮ್ ಸಾಬ್ನವ್ರು ಇವ್ರದ ಮೈಕ್ಸ್ ಅಷ್ಟಿರಲಿ, ಅದನ್ನು ಒಳ್ಳೆ ರೀತಿ ಸೌಂಡ್ ಬಿಡಾಕ ನಮ್ಮ ಮೌಲಾವಲಿ ಅವ್ರನ್ನ ಎಲ್ಲಿದ ಮೊರಬ್ ಗ್ರಾಮದಿಂದ ಕರೆಸಿದ್ವಿ. ದಿನಂಪ್ರತಿ ಬಂದು ನಮಗೆ ಒಳ್ಳೆಯ ಸಹಕಾರವನ್ನು ಕೊಟ್ಟಂತ ಅವರಿಗೂ ಸಹಿತ ಈ ವೇದಿಕೆಯಲ್ಲಿ ಗೌರವ ಸಮರ್ಪಣೆ ಕಾರ್ಯಕ್ರಮ.
ಇನ್ನುಳಿದಂಥ ಎಲ್ಲ ಕಲಾವಿದರಿರ್ಬೋದು, ಅನೇಕ ಮಂದಿ ಇನ್ನೂ ನಾಳಿನ ದಿವಸ ಗೌರವ ಸಮರ್ಪಣೆ ಕಾರ್ಯಕ್ರಮ ಇರ್ತಾ ಇದೆ. ಯಾಕಂದರೆ ನಾಳೆ ರಸಮಂಜರಿ ಭಜನಾ ಕಾರ್ಯಕ್ರಮ ಎರಡೂ ಇರೋದರಿಂದ ಮಹಾಶಿವರಾತ್ರಿ ನಾವೆಲ್ಲರೂ ಕೂಡಿಕೊಂಡು ಈ ವೇದಿಕೆಯಲ್ಲಿ ಆ ಸುಗುಣ ಜ್ಞಾನವನ್ನು ಮಾಡೋಣ. ತಾವೆಲ್ಲರೂ ನಾಳೆ ದಿವಸ ಸರಿಯಾಗಿ 8 ಗಂಟೆಗೆ ಈ ವೇದಿಕೆಗೆ ಆಗಮಿಸಬೇಕಂತ ಎಲ್ಲ ಸದ್ಭಕ್ತರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಹೆಬ್ಬಳ್ಳಿ ಗ್ರಾಮದ ಸದ್ಭಕ್ತರು ಭಾಳ ಸಹಕಾರ ಕೊಟ್ಟಿದ್ದಾರೆ. ಅವರಿಗೆಲ್ಲರೂ ಒಂದು ಜೋರಾಗಿ ಚಪ್ಪಾಳೆಯನ್ನು ತಟ್ಟಬೇಕಂತ ಹೇಳ್ತಾ ಇದ್ದೇನೆ. ಇನ್ನು ವನಹಳ್ಳಿ, ತಲವಾಯಿ, ಕಣಕೂರು, ಚಂದ್ರಮಟ್ಟಿ, ಕವಲಗೇರಿ, ಶಿವಳ್ಳಿ, ಮಾರಡಿಗೆ, ಸೋಮಾಪುರ, ಗೋಣಕೊಪ್ಪ, ಗೊಂಗುಡಿಕೊಪ್ಪ ಈ ಎಲ್ಲ ಹಳ್ಳಿಯ ಸದ್ಭಕ್ತರು ಈ ಕಾರ್ಯಕ್ರಮಕ್ಕೆ ಸಹಾಯ ಮತ್ತು ಸಹಕಾರವನ್ನು ನೀಡಿದ್ದಾರೆ. ಅವರೆಲ್ಲರಿಗೂ ಆ ಮಲ್ಲಿಕಾರ್ಜುನ ಸ್ವಾಮಿ ಆಯುರ ಆರೋಗ್ಯ ಭಾಗ್ಯ ಸುಖ ಶಾಂತಿಯನ್ನು ಕೊಟ್ಟು ಕಾಪಾಡಲಿ ಅಂತ ಆ ಮಲ್ಲಿಕಾರ್ಜುನನಲ್ಲಿ ಬೇಡ್ಕೊಳ್ತಾ, ಇನ್ನು ದಿನನಿತ್ಯ ಪ್ರಸಾದ ಸೇವೆ ಮಾಡು